ಕದನ ವಿರಾಮದ ಕುರಿತಾಗಿ ಟ್ರಂಪ್ ಮಾತನಾಡಿದ್ದಾರೆ. ಎರಡು ದೇಶಗಳ ಮಧ್ಯೆ ಪರಮಾಣು ಯುದ್ಧ ನಿಲ್ಲಿಸಿದ್ದೇವೆ. ಒಂದು ವೇಳೆ ಪರಮಾಣು ಯುದ್ಧವನ್ನ ನಿಲ್ಲಿಸದೆ ಹೋಗಿದ್ದಿದ್ರೆ, ಎರಡೂ ದೇಶಗಳ ಮಧ್ಯೆ ಒತ್ತಡವನ್ನ ಹೇರಿ ಕದನ ವಿರಾಮ ತರದೇ ಇದ್ದಿದ್ರೆ ದೊಡ್ಡ ಅನಾಹುತವೇ ಸಂಭವಿಸುತ್ತಿತ್ತು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಒಂದು ವೇಳೆ ಕದನ ವಿರಾಮವನ್ನ ಒಪ್ಪಿಸಿ ಇದನ್ನ ಜಾರಿಗೆ ತರದೇ ಇದ್ದಂತಹ ಪಕ್ಷದಲ್ಲಿ ಆಗ್ತಾ ಇದ್ದಂತಹ ಡ್ಯಾಮೇಜ್, ಅನಾಹುತ ದೊಡ್ಡ ಮಟ್ಟಿಗೆ ಇತ್ತು ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ. ಈ ಒತ್ತಡದಿಂದಲೇ ಕದನ ವಿರಾಮಕ್ಕೆ ಭಾರತ ಮತ್ತು ಪಾಕ್ ಒಪ್ಪಿಕೊಂಡಿವೆ ಅನ್ನುವಂತಹ ವಿಚಾರವನ್ನ ಈಗ ಟ್ರಂಪ್ ಹೇಳ್ತಾ ಇದ್ದಾರೆ. ಕದನ ವಿರಾಮ ಘೋಷಣೆ ಮಾಡಿದ್ದೀವಿ ಅಂತ ಹೇಳಿದ್ರು ಅವರು. ಇಬ್ಬರ ಜೊತೆ ಮಾತನಾಡಿದ್ದೀನಿ, ಎರಡು ದೇಶಗಳು ಒಪ್ಕೊಂಡಿವೆ ಅನ್ನುವಂತಹ ಸ್ಟೇಟ್ಮೆಂಟ್ ಅವರಿಂದಲೇ ಫಸ್ಟ್ ಬಂದಿತ್ತು. ಅದಾದ ನಂತರದಲ್ಲಿ ಈಗ ಟ್ರಂಪ್ ಮಾತನಾಡ್ತಾ ಇದ್ದಾರೆ, ಪರಮಾಣು ಯುದ್ಧವನ್ನ ನಿಲ್ಲಿಸಿದ್ದೀವಿ ಅಂತ. ಆಲ್ರೈಟ್, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ್, ಎರಡು ದೇಶಗಳ ಮಧ್ಯೆ ಒತ್ತಡ ಹೇರಿ ಪರಮಾಣು ಯುದ್ಧ ಆಗಬಹುದಾದನ್ನ ತಡೆದಿದ್ದೀವಿ ಅಂತ ಹೇಳ್ತಾರೆ. ಮಗದೊಂದು ಕಡೆಯಲ್ಲಿ ಇವತ್ತು ಸೇನೆ ಕೊಟ್ಟಂತಹ ಬ್ರೀಫಿಂಗ್ ನಲ್ಲಿ ಆ ಒಂದು ಹಿಂಟ್ ಕೂಡ ಕೊಟ್ಟಿತ್ತು. ಆ ಒಂದು ಏನು ಉಗ್ರಾಣ ಇತ್ತು, ಪರಮಾಣುಗಳು ಇರುವಂತಹ ಶಸ್ತ್ರಾಸ್ತ್ರಗಳಿರುವಂತಹ ಉಗ್ರಾಣ, ಅಲ್ಲಿ ನಮ್ಮ ಒಂದು ದಾಳಿ ಆಗಿದ್ದಿದ್ರೆ ಅನಾಹುತ ಆಗ್ತಿತ್ತು ಅಂತ. ಸೊ ಈಗ ಟ್ರಂಪ್ ಹೇಳಿಕೆಗೂ ಅದಕ್ಕೂ ಸಾಮ್ಯತೆ ಇದೆ. ಒಂದ್ ಕಡೆಗೆ ನೀವು ನೋಡೋದಾದ್ರೆ ದಿವ್ಯಾ, ಟ್ರಂಪ್ ಒಂದು ರೀತಿಯಾಗಿ ಬಿಲ್ಡಪ್ ರಾಜ ಅಂತಾನೆ ಕರಿಬೇಕು. ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ಯಾಕೆ ಅಂದ್ರೆ ನಾನೇ ಏನೋ ಮಾಡ್ಬಿಟ್ಟಿದ್ದೀನಿ, ನಿಲ್ಲಿಸ್ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಇರಲಿ. ಅಮೆರಿಕ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡಿದೆ, ಪಾಕಿಸ್ತಾನ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಕೊಂಡಿದೆ ಅಮೆರಿಕ ಬಳಿ, ನಿಲ್ಲಿಸಿ ಅಂತ ಹೇಳಿ. ಪರಮಾಣು ವಿಚಾರದಲ್ಲಿ ಮಾತನಾಡ್ತಾ ಇದ್ದಿದ್ದು ಯಾರು ದಿವ್ಯಾ? ಪಾಕಿಸ್ತಾನ ಮಾತನಾಡ್ತಾ ಇದ್ದಿದ್ದು, ಅಲ್ಲಿನ ಮಂತ್ರಿಗಳು ಮಾತನಾಡ್ತಾ ಇದ್ದಿದ್ದು, ಅಲ್ಲಿ ಸೇನಾ ಅಧಿಕಾರಿಗಳು ಮಾತನಾಡ್ತಾ ಇದ್ದು ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅಂತೇಳಿ. ಪಾಕಿಸ್ತಾನದಲ್ಲಿ ಹಾಗೆ ನೋಡಿದ್ರೆ ಈ ಕದನ ವಿರಾಮ ಆಗೋಕ್ಕಿಂತ ಮುಂಚಿತವಾಗಿನೇ ಕೂತ್ಕೊಂಡ್ಬಿಟ್ಟು ಮಾತುಕತೆಯನ್ನ ಮಾಡಿದ್ರು. ಈ ವಿಚಾರದಲ್ಲಿ, ಪರಮಾಣು ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಯನ್ನ ಕರೆದು ಮಾತನಾಡಿದ್ರು ಅನ್ನೋದಿತ್ತು. ಅಮೆರಿಕ ಕೂಡ ಅದನ್ನ ಕೇಳಿತ್ತು ಪಾಕಿಸ್ತಾನಕ್ಕೆ, ಹೌದಾ ಅಂತ ಹೇಳಿ. ಅವಾಗ ಪಾಕಿಸ್ತಾನ ಇಲ್ಲ ಅಂತಾನು ಕೂಡ ಜಾರ್ಕೊಂಡಿತ್ತು. ಬಟ್ ಈಗ ಟ್ರಂಪ್ ಇಡೀ ಪ್ರಪಂಚಕ್ಕೆ ಏನು ಅಂತಂದ್ರೆ, ತಾನು ಯಾವಾಗಿದ್ರು ಕೂಡ ಕರೆಸ್ಕೊಳ್ಳೋದು ಅದೇ ಅಲ್ವಾ, ನಾನು ದೊಡ್ಡಣ್ಣ ಅಂತೇಳಿ. ಏನು ತಮಾಷೆ ಮಾಡ್ತಾರೆ, ಏನು ಬೆದರಿಕೆ, ನಾನು ಟ್ರೇಡ್ ಮಾಡಲ್ಲ ನಿಮ್ಮ ಜೊತೆ. ಟ್ರೇಡ್ ಮಾಡಲಾರ್ದೆ ಅಮೆರಿಕ ಬದುಕುತ್ತೇನ್ರಿ? ಭಾರತ ಜೊತೆ ಟ್ರೇಡ್ ಮಾಡಲಾರ್ದೇನೆ 145 ಕೋಟಿ ಜನಸಂಖ್ಯೆ ಇರುವಂಥ ಜಾಗ ಅಮೆರಿಕಕ್ಕೆ ಎಷ್ಟು ಪ್ರಾಫಿಟ್ ಇದೆ? ಪಾಕಿಸ್ತಾನಕ್ಕೆ ಇರೋದು 24-26 ಕೋಟಿ ಜನಸಂಖ್ಯೆ. ಹೆಚ್ಚಿನ ಲಾಭ ಎಲ್ಲಿ? ಟ್ರೇಡ್ ನಾವು ಮಾಡಲ್ಲ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಒಂಥರ ಬಿಲ್ಡಪ್ ಕೊಟ್ಕೊಳ್ಳೋದು ಪ್ರಪಂಚದ ಮುಂದೆ, ನಾನೆಲ್ಲ ನಿಲ್ಲಿಸ್ಬಿಟ್ಟೆ ಅಂತ ಹೇಳಿ. ಹಾಗೆ ನಿಲ್ಲಿಸೋದಾಗಿದ್ದಿದ್ರೆ ಆಗಿದ್ದಾಗ ಇಸ್ರೇಲದ್ ನಿಲ್ಲಿಸಬೇಕಾಗಿತ್ತು, ರಷ್ಯಾದ್ ನಿಲ್ಲಿಸಬೇಕಾಗಿತ್ತು. ಯಾಕೆ ನಿಲ್ಲಿಸಿಲ್ಲ ಅಂತೆ? ಇಲ್ಲಿ ಮಾತ್ರ ಫುಲ್ ಏನು ಬಿಲ್ಡಪ್ ಕೊಟ್ಟಿದ್ದು ಟ್ರಂಪ್. ಮೊನ್ನೆ ಹಾಕಿದ್ದು. ಇಲ್ಲಿದೇನು ಪರಿಸ್ಥಿತಿ ಗೊತ್ತಿದೆ ಅಂತೆ, ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿದೆ. ಅವತ್ತು ಒಂದು ದಿನ ಮಾತ್ರ ಅನುಭವಿಸಿರುವಂಥದ್ದು ಅಮೆರಿಕ ಎಷ್ಟು ಒದ್ದಾಡಿದ್ರು ಅವತ್ತು. ಈಗ ಭಾರತ ಪ್ರತಿದಿನವೂ ಕೂಡ ಒದ್ದಾಡತ್ತೆ ಉಗ್ರರಿಂದಾಗಿ. ಇದ್ರ ಬಗ್ಗೆ ಅಮೆರಿಕ ತಲೆ ಕೆಡಿಸ್ಕೊಳ್ಳಲ್ಲ. ತಾನೇನೋ ಮಾಡಿಬಿಟ್ಟೆ, ನಾನೇನೋ ಸಾಧಿಸ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಳುತ್ತೆ. ಇದೆಲ್ಲವೂ ಕೂಡ ಇಡೀ ಪ್ರಪಂಚಕ್ಕೆ ಶೋ ಆಫ್ ಮಾಡ್ತಾ ಇರುವಂಥ ಟ್ರಂಪ್ ಅಷ್ಟೇ. ಇನ್ನುಳಿದಿದ್ದೇನೂ ಇಲ್ಲ ಇದರಲ್ಲಿ. ಟ್ರೇಡ್ ನಾನು ಬಂದ್ ಮಾಡ್ಬಿಡ್ತೀನಿ ಅಂದರೆ ಟ್ರೇಡ್ ಬಂದ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಆಗಲ್ಲ ಟ್ರಂಪಿಗೆ. ಟ್ರೇಡ್ ಭಾರತ ಜೊತೆಗೆ ಬಂದ್ ಮಾಡಿಕೊಂಡು ಅಷ್ಟೊಂದು ಜನಸಂಖ್ಯೆ ನಮ್ಮ ಹತ್ರ ಇದೆ. ನಮ್ಮ ಜನಸಂಖ್ಯೆ ನಮಗೆ ತಾಕತ್ತಿರೋದು. ಸುಮ್ಮನೆ ಹೇಳ್ಕೊಳ್ಳೋಕೆ ಒಂದು ಹೇಳ್ತಾ ಇರೋದಷ್ಟೇ. ಈಗ ಯಾರು ಪರಮಾಣುವನ್ನು ದಾಳಿ ಮಾಡ್ತಾ ಇದ್ದಿದ್ದು? ಪಾಕಿಸ್ತಾನಕ್ಕೆ ಅಷ್ಟೊಂದು ಧೈರ್ಯ ಆಯ್ತಂತ ಪರಮಾಣು ಹಾಕಕ್ಕೆ. ಇರುವಂಥದ್ದು ನಮ್ಮ ಉತ್ತರ ಪ್ರದೇಶ ಜಾಗ ಇದೆ, ಅಲ್ಲಿರುವಂಥ ಜನಸಂಖ್ಯೆ ಅಷ್ಟಿದೆ. ಭಾರತ ಏನು ಸುಮ್ಮನೆ ಕೂತ್ಕೊಳ್ತಾ ಇತ್ತು? ನಮ್ಮ ಹತ್ರ ಇಲ್ವಾ ಪರಮಾಣು? ಏನಾಗಿರೋದು ಪರಿಸ್ಥಿತಿ? ಅವ್ರಿಗೆ ಅವರದ್ದೇ ನೋಡ್ಕೊಳ್ಳೋಕ್ಕಾಗ್ತಿಲ್ಲ. ಬಲೂಚಿಸ್ತಾನು, ಖೈಬರ್ ಪಖ್ತೂನ್ಖವಾದಲ್ಲಿ ಆ ಕಡೆ ಇದೆ, ಎರಡೂ ಕಡೆನೂ ಒದ್ದಾಡ್ತಾ ಇದ್ದಾರೆ. ಸಿಂಧು ಮತ್ತು ಪಂಜಾಬದ್ದು ಎರಡು ಇಟ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಹೆಂಗೆ ಅಂತಂದರೆ, ನಾನು ಹತಾಶೆ ಆಗ್ಬಿಟ್ಟಿದ್ದೀನಿ, ನಾನು ಹೋಗ್ಬಿಟ್ಟಿದ್ದೀನಿ ಅಂತಂದಾಗ ಬಿಲ್ಡಪ್ ಕೊಟ್ಕೊಳ್ಳುವಂಥ ಪರಿಸ್ಥಿತಿ ಆ ಕಡೆಗೆ ಪಾಕಿಸ್ತಾನದ್ದು ಇದೆ, ಈ ಕಡೆಗೆ ಅಮೆರಿಕದ್ದು ಇದೆ. ಟ್ರಂಪ್ ಈಗಷ್ಟೇ ಅನುಭವಿಸ್ತಾ ಇದ್ದಾರೆ ಎಲ್ಲ ಕಡೆನೂ. ಆ ಏರಿಕೆ ಮಾಡಿಕೊಂಡು, ಇದನ್ನು ಟ್ಯಾರಿಫನ್ನು ಏರಿಕೆ ಮಾಡ್ಕೊಂಡು ಎಲ್ಲವೂ ಒದ್ದಾಡ್ತಾ ಇದ್ದಾರಲ್ಲ, ಅದ್ರ ಮಧ್ಯದಲ್ಲಿ ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಕೊಡೋಕ್ಕಷ್ಟೇ ಇದೆ, ಇನ್ನೇನೂ ಇಲ್ಲ ಇದರಲ್ಲಿ.